ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ತುಂಬ ಜನ ಕೇಳ್ತಿದ್ದೀರಾ ಲೈವ್ ಯಾವಾಗ ಬರ್ತೀರಾ ಆ್ಯಂಡ್ ಯಾವಾಗ ಚಾನಲ್ ಪ್ರಮೋಷನ್ ಮಾಡ್ತೀರಾ, ನಮ್ಮ ಚಾನಲ್ ಕೂಡ ಪ್ರಮೋಷನ್ ಮಾಡೋಕ್ಕಿದೆ ಅಂತ. ಸೊ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನನಗೆ ಆಗ್ತಾ ಇಲ್ಲ. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಕೂಡ ಅಷ್ಟೇ, ನನಗೆ ಕಮೆಂಟ್ಸ್ ಜಾಸ್ತಿ ಆಗೋದ್ರಿಂದ ನನಗೆ ಎಷ್ಟೋ ಸರಿ ರಿಪ್ಲೈ ಮಾಡೋಕೆ ಕೂಡ ಆಗ್ತಿಲ್ಲ. ಸೊ ಯಾರು ಕೂಡ ಬೇಜಾರಾಗಬೇಡಿ, ಬಟ್ ನಿಮ್ಮ ಕಮೆಂಟ್ ನಾನು ಅಬ್ಸರ್ವ್ ಮಾಡಿರ್ತೀನಿ. ಆದಷ್ಟು ನಾನು ನಿಮ್ಮ ಕಮೆಂಟ್ಸ್ನಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲದೆ ಇರೋದನ್ನ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಕವರ್ ಮಾಡೇ ಮಾಡ್ತೀನಿ. ನಾನು ಯಾರ್ದು ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ನೀವು ಏನು ಕಮೆಂಟ್ಸ್ ಕೇಳಿರ್ತೀರ ಅದ್ರ ರಿಲೇಟೆಡ್ ನಾನು ವೀಡಿಯೋಸ್ ಕೂಡ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಅದ್ರ ಬೇಸಿಸ್ ಮೇಲೆ ಇವತ್ತು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಜನ ಕೇಳ್ತಿದ್ರೆ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತೇಳಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ನಾನು ಆಗಲೇ ಮೇ ಬಿ ಒಂದು 2 ರಿಂದ 3 ವೀಡಿಯೋಸ್ ಮಾಡಿರ್ಬೋದು. ಆ್ಯಂಡ್ ಅದರಲ್ಲಿ ಕೆಲವೊಂದು ಟಿಪ್ಸ್ ಗೊತ್ತಿಲ್ಲದೆ ಇರೋದು ಕೆಲವೊಂದು ವಿಷಯಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ನಾನು ಯೂಟ್ಯೂಬ್ ರಿಲೇಟೆಡ್ ಹಾಗೂ ಪ್ರತಿಯೊಂದು ವಿಡಿಯೋ ಕೂಡ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಎಷ್ಟು ನಾನು ಕಲ್ತಿದ್ದೀನಿ ಯೂಟ್ಯೂಬಲ್ಲಿ, ಎಷ್ಟು ಪ್ರಾಕ್ಟಿಕಲಾಗಿ ನಾನು ನೋಡಿದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಹೊಸಬ್ರಿಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ನೀವು 1 ವರ್ಷ 2 ವರ್ಷ ಆಗ್ತಾ ನಿಮಗೆ ಎಷ್ಟೋ ವಿಷಯಗಳು ಯೂಟ್ಯೂಬ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೂ ಕೂಡ ನಾನು ಏನು ಫೀಲ್ ಮಾಡ್ತಿದ್ದೆ ಅದೇ ಆಗ್ತಿರುತ್ತೆ. ಯಾಕಂದರೆ ನನಗೆ ಇವಾಗ ಕಮೆಂಟ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನಗೂ ಇದೇ ಥರ ಡೌಟ್ಸ್ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಎಷ್ಟೋ ಡೌಟ್ಸ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಬಂದಿದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ನನಗೆ ಹೆಂಗೆ ಅಂದರೆ ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳೋದಕ್ಕೆ ಕಷ್ಟ. ನನಗೆ ಏನೇನು ನೆನಪಾಗ್ತಾ ಇರುತ್ತೋ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಅಷ್ಟು ಮೈಂಡಲ್ಲಿ ನನಗೆ ಸ್ಟೋರ್ ಆಗಿಬಿಟ್ಟಿದೆ ಯೂಟ್ಯೂಬ್ ರಿಲೇಟೆಡ್. ನಾನು ಅಷ್ಟು 3 ಇಯರ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟು ಇದೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನೇ ಕ್ವೆರೀಸ್ ಇದ್ರೂ ನನಗೆ ಕಮೆಂಟ್ಸ್ ಮಾಡಿ. ಆದಷ್ಟು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ, ಇಲ್ಲ ಲೈವ್ ಬಂದಾಗ ರಿಪ್ಲೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಾದರೂ ರಿಪ್ಲೈ ಮಾಡಿರ್ತೀನಿ. ಯಾರು ಕೂಡ ಬೇಜಾರಾಗಬೇಡಿ, ಕಮೆಂಟ್ಸ್ ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಅಂದರೆ ನೋಡಿರ್ತೀನಿ ಅನ್ನೋದಕ್ಕೆ ಒಂದು ನಾನು ಹಾರ್ಟ್ ಸಿಂಬಲ್ ಅಂತ ಕೊಟ್ಟು ಬಿಟ್ಟಿರ್ತೀನಿ. ನಾನು ನಿಮ್ಮ ವಿಡಿಯೋ ಮೀನ್ಸ್ ನಿಮ್ಮ ಕಮೆಂಟ್ನ ನೋಡಿದ್ದೀನಿ ಅಂಥೇಳಿ. ಸೊ ಆದಷ್ಟು ಬೇಗ ಲೈವ್ ಕೂಡ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವಾಗ ವೀಡಿಯೋಗೆ ಹೋಗ್ಬಿಡೋಣ. ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಕ್ರೈಟೀರಿಯಾ ಏನು ಬರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಬರುತ್ತೆ. ಸೊ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದನ್ನು ಕೂಡ ವಾಚ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಹವರ್ಸ್ ಕಂಪ್ಲೀಟ್ ಆಗ್ತಾ ಬಂದರೂ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಅಷ್ಟು ಗ್ರೋ ಆಗಿರಲ್ಲ. ಮೀನ್ಸ್ ವ್ಯೂಸ್ ಚೆನ್ನಾಗಿರುತ್ತೆ, ತುಂಬಾ ಇರಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಎಲ್ಲರಿಗೂ ಹೀಗೆ ವ್ಯೂಸ್ ಬರುತ್ತೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಆಗೋದೇ ಇಲ್ಲ. ಯಾಕಂದರೆ ತುಂಬ ರೇರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯೂಟ್ಯೂಬಲ್ಲಿ ಎಷ್ಟು ದೊಡ್ಡ ಸ್ಟೇಜ್, ಎಷ್ಟು ಜನ ಇರ್ತಾರೆ, ಎಷ್ಟು ಮೀನ್ಸ್ ಒಂದು ಪ್ಲೇಸಲ್ಲೆಲ್ಲ ಮಾಡ್ತಾ ಇರೋದು. ಇದು ನಮ್ಮ ಇಂಡಿಯಾದಲ್ಲೇ ಎಷ್ಟೋ ಲಕ್ಷಗಟ್ಟಲೆ ಯೂಟ್ಯೂಬರ್ಸ್ ಇದ್ದಾರೆ. ಅದೇ ಥರ ಹೊರಗಡೆ ನಾವು ಕಂಟ್ರಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಯೂಟ್ಯೂಬರ್ಸ್ ಇದ್ದಾರೆ. ನಮಗೆ ನಮ್ಮದು ಕಂಟ್ರಿದು ಅಷ್ಟೇ ಶೋ ಆಗಲ್ಲ ಯೂಟ್ಯೂಬಲ್ಲಿ. ಅದೇ ರೀತಿ ಆದಷ್ಟು ಅಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯಾದಷ್ಟೇ ನಮಗೆ ಶೋ ಆಗ್ತಿರುತ್ತೆ. ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ, ಎಷ್ಟು ಥರ ಪ್ಲೇಸಸ್ ಇದೆ. ಸೊ ಎಲ್ಲರೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಎಷ್ಟೋ ಜನ ಲಕ್ಷಗಟ್ಟಲೆ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಜನ ವೀಡಿಯೋಸ್ ಮಾಡ್ತಾ ಇರ್ಬೋದು ಅಂತ. ಸೊ ಹಾಗಿರುವಾಗ ನಮ್ಮ ವಿಡಿಯೋ ಒಂದು ಅವ್ರ ಕಡೆ ಶೋ ಆಗಬೇಕು, ಮೀನ್ಸ್ ಜನಗಳಿಗೆ ಶೋ ಆಗಬೇಕು ಅಂತ ಅಂದರೆ ನಾವು ಹಾಕೋ ಎಫರ್ಟ್ ತುಂಬ ಬೇಕಾಗಿರುತ್ತೆ. ಕೆಲವ್ರದ್ದು ಟ್ರಿಕ್ಸ್ ಯೂಸ್ ಆಗುತ್ತೆ, ಕೆಲವ್ರದ್ದು ಎಫರ್ಟ್ ಯೂಸ್ ಆಗುತ್ತೆ, ಕೆಲವ್ರದ್ದು ಲಕ್ ಯೂಸ್ ಆಗುತ್ತೆ. ಸೊ ಈ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಲಕ್ ಜೊತೆಗೆ ಕೆಲವೊಂದು ನಾನು ಹೇಳೋ ಪಾಯಿಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದೆ, ಪಾಯಿಂಟ್ ವೈಸ್ ನಾನು ಹೇಳಲ್ಲ, ಬಟ್ ಎಲ್ಲ ಕೂಡ ಒಂದು ನಿಮಗೆ ಯೂಟ್ಯೂಬಲ್ಲಿ ಮ್ಯಾಟರ್ ಆಗುವಂಥ ವಿಷಯಗಳೇನೆ ಎಲ್ಲ ಇರುತ್ತೆ. ಇದು ಕೂಡ ವಿಷಯ ತುಂಬ ಇಂಪಾರ್ಟೆಂಟ್ ಅನಿಸೋ ಥರನೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ ಅಂತ. ಇವಾಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಎಷ್ಟು ದೊಡ್ಡ ಟಾಸ್ಕ್ ಅಂತ ನಿಮಗೆ ಅನಿಸುತ್ತೆ. ನನಗೆ ಕಮೆಂಟ್ ಮಾಡಿ ಆಮೇಲೆ ಎಷ್ಟು ಕಷ್ಟ ಆಗುತ್ತೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಅಂತ ಹೇಳಿ. ನನ್ನ ಚಾನಲ್ನಲ್ಲಿ ನೀವು ವ್ಯೂಸ್ ನೋಡ್ತಾ ಇದ್ದರೆ ಒಂದೊಂದು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ ಇರುತ್ತೆ, ಒಂದೊಂದು ವೀಡಿಯೋಸ್ಗೆ ವ್ಯೂಸ್ ತುಂಬ ಡೌನ್ ಇರುತ್ತೆ. ಸೊ ನನಗೆ ಆ ವ್ಯೂಸ್ ಡೌನ್ ಇರೋದ್ರಲ್ಲಿ ಅದರಲ್ಲೂ ತುಂಬ ಆ್ಯಾವ್ರೇಜ್ ವ್ಯೂ ಎಷ್ಟಿರುತ್ತೆ ಅಂತ ಒಂದು ಆಪ್ಷನ್ ನಾನು ಅದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತಾ ಇರ್ತೀನಿ. ಸೊ ನಿಮಗೆ ಏನಾಗುತ್ತೆ ಅಂತ ಅಂದರೆ ಒಂದು ವೀಡಿಯೋಗೆ ನಿಮಗೆ ಇವಾಗ ನಾನು ಒಂದು 10 ಮಿನಿಟ್ಸ್ ವೀಡಿಯೋ ಮಾಡಿರ್ತೀನಿ ಅಂದ್ಕೊಳ್ಳಿ. 10 ಮಿನಿಟ್ಸ್ ವೀಡಿಯೋದಲ್ಲಿ ನೀವು ನನ್ನ ಆ್ಯಾವ್ರೇಜ್ ವ್ಯೂ ಮಾಡಿರೋದು ಎಷ್ಟಿರುತ್ತೆ ಡ್ಯೂರೇಷನ್ ಅಂತ ಅಂದರೆ ಒಂದು ಅಕಸ್ಮಾತ್ ಕೆಲವೊಂದು ವೀಡಿಯೋಗೆ 3% ಅಷ್ಟೇ ವ್ಯೂಸ್ ಮೀನ್ಸ್ 3 ಮಿನಿಟ್ಸ್ ಒಂದು ವ್ಯೂ ಬಂದಿರುತ್ತೆ ಅಂದರೆ ಅಷ್ಟರಲ್ಲಷ್ಟೇ ನೋಡಿರ್ತಾರೆ ಅಂತ ಅಂದರೆ ಇನ್ನು 7% ನನಗೆ ಲೆಸ್ ಆಗುತ್ತೆ. ನಾನು 10 ಮಿನಿಟ್ಸ್ ಅಂತ ನಾವು ಮೈಂಡಿಗೆ ತೊಗೊಳ್ಬಾರ್ದು. ಯಾವಾಗಲೂ ನಾವು ಮಾಡಿರೋದು 10 ಮಿನಿಟ್ಸ್ ಆದರೂ ಕೂಡ ಜನ ಎಷ್ಟು ನೋಡಿರ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ಸ್ಕಿಪ್ ಮಾಡಿ ನೋಡಿರ್ತಾರ, ಅಥವಾ ಅವರು ವೀಡಿಯೋನ ಫುಲ್ ನೋಡಿರ್ತಾರ, ಸುಮ್ಮನೆ ಓಪನ್ ಮಾಡಿ ನಮ್ಮ ವೀಡಿಯೋನ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ತೆಗಿತಾರ. ಅದು ಎಷ್ಟು ನಿಮಿಷ ಓಡಿರುತ್ತೆ, ಅದು ಎಷ್ಟು ಸೆಕೆಂಡ್ಸ್ ಓಡಿರುತ್ತೆ, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಹಾಗಿದ್ದಾಗ ನಾವು ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಕೆಲವೊಂದು ಸರಿ ನಮಗೆ ಅನಿಸುತ್ತೆ, ಅಂದ್ಕೊಳ್ತೀವಿ ನಾವು. ಏನಂದರೆ ಇವಾಗ ನಿಮಗೆ ಒಂದು 200 ವ್ಯೂಸ್ ಬಂದಿರುತ್ತೆ ಅಂದ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಇಲ್ಲಿ ನಿಮಗೆ ಒಂದು 200 ವ್ಯೂಸ್ ಬಂದಿರುತ್ತೆ. ಅದರಲ್ಲಿ ನಿಮಗೆ ನೀವು ಕೌಂಟ್ ಮಾಡಿದ್ರೆ ನಿಮ್ಗೆ ಯಾವಾಗಲೂ 2 ದಿವಸ ಆದಮೇಲೆ ಅದರದ್ದು ವಾಚ್ ಅವರ್ಸ್ ಆಗಲಿ ನಿಮ್ಮ ಅಮೌಂಟ್ ಆಗಲಿ ಅದನ್ನು ಅಪ್ಡೇಟ್ ಆಗೋದು.
ಸೊ ನೀವು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರ ಅಂದರೆ ನಾಳೆ ಬಿಟ್ಟು ನಾಡಿದ್ದಿಗೆ ಅದು ಅಪ್ಲೋಡ್ ಆಗಿ ಮೀನ್ಸ್ ಆ ಟೈಮಿಂಗ್ಸ್ ಇವತ್ತಿನ ಟೈಮಿಂಗ್ಸ್ ಇರುತ್ತೆ, ನಾಡಿದ್ದಿಗೆ ನಿಮಗೆ ಅದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ವ್ಯೂಸ್ ಮೀನ್ಸ್ ಎಷ್ಟು ವಾಚ್ ಅವರ್ಸ್ ಬಂದಿರುತ್ತೆ ಅಂದರೆ ತುಂಬ ಕಮ್ಮಿ. ನಂದು ಒಂದು 1000 ಓಡಿರುತ್ತೆ ಅಂತ ಅಂದ್ರೂ ಅದರೊಳಗೆ ವಾಚ್ ಅವರ್ಸ್ ನೀವು ಅಕಸ್ಮಾತ್ 5 ನಿಮಿಷ 6 ನಿಮಿಷದ ಮೇಲೆ ನೋಡಿರ್ತೀರಾ ಅಂದರೆ ಮಾತ್ರ ನಮ್ಮದು ಒಂದು 1000 ವ್ಯೂಸಲ್ಲಿ ಇಷ್ಟೇ ಅಂತ ಒಂದು ನಾನು ಇಲ್ಲಾದರೆ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇರ್ತೀನಿ, ಇಷ್ಟು ಅಂತ ಅಷ್ಟೇ ವಾಚ್ ಅವರ್ಸ್ ಇರುತ್ತೆ. ಯಾಕಂದರೆ ಅದರಲ್ಲಿ ಸ್ಕಿಪ್ ಮಾಡಿ ನೋಡಿರ್ತಾರೆ ಜನ, ಸ್ವಲ್ಪನೇ ಓಡಿಸ್ಕೊಂಡು ನೋಡ್ಬೋದು. ಈ ಥರ ಎಲ್ಲ ಇದ್ದಾಗ ನಿಮಗೆ ಇಷ್ಟೇ ವಾಚ್ ಅವರ್ಸ್ ಅಂತ ಸಿಗೋದಿಲ್ಲ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. 200 ವ್ಯೂಸ್ ಇದೆ ಅಂತ ಅಂದರೆ ನಿಮಗೆ 200 ಮೆಂಬರ್ಸನ್ನು ನಿಮ್ಮದು 10 ಮಿನಿಟ್ಸಿಂದು ಟೈಮಿಂಗ್ಸಲ್ಲಿ ಅವರು ನೋಡಿರಲ್ಲ. ಮೀನ್ಸ್ 10 ಮಿನಿಟ್ಸ್ ಅಂತ ಅಂದರೆ ನಿಮಗೆ ಅಷ್ಟ್ರದ್ದು ಅವರು ನೋಡಿರಲ್ಲ. ಮೀನ್ಸ್ 10 ಮಿನಿಟ್ಸ್ ನೀವು ಲೆಕ್ಕ ಹಾಕಿ ಎಷ್ಟು ಜನ, 6 ಜನ ನೋಡಿದ್ರೆ 60 ನಿಮಿಷ ಆಗುತ್ತೆ, ಮೀನ್ಸ್ 1 ಅವರ್ ಆಗುತ್ತೆ 6 ಜನ ನೋಡಿದ್ರೆ. ಆ ಥರ ನೀವೇ ಕೌಂಟ್ ಮಾಡ್ಕೊಳ್ಳಿ. 200 ಜನನು 10 ನಿಮಿಷ ನೋಡಿರ್ತಾರ? ಸಾಧ್ಯನೇ ಇಲ್ಲ. ಎಷ್ಟೋ ಜನ ಸ್ಕಿಪ್ ಮಾಡಿ ನೋಡಿರ್ತಾರೆ. ಬೇರೆಯವ್ರು ಕೆಲವರು ಸುಮ್ಮನೆ ಹಿಂಗೆ ಓಪನ್ ಮಾಡಿ ಬಿಟ್ಟಿರ್ಬೋದು. ನಿಮಗೆ ವ್ಯೂಸ್ ಹೀಗೆ ನೋಡಿರ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ವಾಚ್ ಅವರ್ಸ್ ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ವಾಚ್ ಅವರ್ಸ್ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ನಮ್ಮ ವೀಡಿಯೋದಲ್ಲಿ ಜನಗಳನ್ನು ಎಂಗೇಜ್ ಮಾಡ್ಕೊಳ್ಬೇಕು. ಜನಗಳು ಹೇಗೆ ಎಂಗೇಜ್ ಆಗ್ತಾರೆ ಮೀನ್ಸ್ ನಮ್ಮ ವೀಡಿಯೋ ನೋಡ್ಬೇಕಂತ ಅವ್ರಿಗೆ ಏನಕ್ಕೆ ಅನ್ಸುತ್ತೆ, ಏನಕ್ಕೆ ಅವ್ರು ನೋಡಬೇಕು ಅಂತಂದರೆ ಫಸ್ಟು ನಮ್ಮ ಒಂದು ಕಂಟೆಂಟ್ ಚೆನ್ನಾಗಿರಬೇಕು. ಈಗ ಜನಗಳಿಗೆ ಅನ್ನಿಸ್ಬೇಕು, ಇದರಲ್ಲಿ ಒಂದು ಇರೋ ಕಂಟೆಂಟ್ ನನಗೆ ಬೇಕಾಗಿತ್ತು, ನಾನು ನೋಡಬೇಕು ಅಂತ ಅಂದ್ಕೊಂಡಿರೋ ಕಂಟೆಂಟ್ ಇವರು ಹಾಕಿದ್ದಾರೆ, ಸೊ ನನಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂತ ಜನಗಳಿಗೆ ಅನಿಸಿ ಅವರು ನಿಮ್ಮ ಚಾನೆಲ್ನ ನೋಡಬೇಕು. ಆವಾಗಷ್ಟೇ ನಿಮ್ಮ ಕಂಟೆಂಟ್ 100% ನಿಮಗೊಂದು ವಾಚ್ ಅವರ್ಸ್ ಬೇಗ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಜನಗಳಿಗೆ ಇಂಟ್ರೆಸ್ಟ್ ಇರುವಂಥ ಕಂಟೆಂಟನ್ನು ನೀವು ಮಾಡಬೇಕು. ವ್ಲಾಗ್ ಮಾಡ್ತಿರೋರು ಏನು ಮಾಡಬೇಕು ಅನ್ನೋದಾದರೆ, ವ್ಲಾಗ್ ಮಾಡೋರಿಗೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವ್ಲಾಗ್ ಮಾತ್ರ ಹೀಗೆ ಓಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ವ್ಲಾಗಲ್ಲಿ ನೀವು ಮಾಡುವಾಗ ತುಂಬ ಜನ ಹೇಳೋದೇನೆಂದರೆ ಕಂಟಿನ್ಯೂಸ್ ಮೀನ್ಸ್ ಇವಾಗ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಾ, ನೀವು ಎಲ್ಲೆಲ್ಲಿ ಹೋಗ್ತೀರಾ, ಡೀಟೇಲಾಗಿ ತೋರಿಸಿ ಡೀಟೇಲಾಗಿ ಮುಗಿಸಿ, ಆವಾಗಷ್ಟೇ ನಿಮ್ಮ ವ್ಲಾಗು ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ಇವಾಗ ನಾನು ಹೇಳ್ತಿರ್ತೀನಿ, ಸೆಲೆಬ್ರಿಟೀಸ್ದು ಜಾಸ್ತಿ ಆಗಿದೆ ಚಾನೆಲ್, ಹಾಗಾಗಿ ನಾರ್ಮಲ್ ಪೀಪಲ್ದು ನೋಡೋದು ತುಂಬ ಕಡಿಮೆ ಆಗಿದೆ. ಆ್ಯಂಡ್ ತುಂಬ ಜನ ವ್ಲಾಗರ್ಸ್ ಇರೋದ್ರಿಂದ ವ್ಲಾಗ್ ಮಾಡೋರಿಗೆ ತುಂಬ ಕಷ್ಟ ಇದೆ. ಹಾಗಂತ ನಿಮ್ಮ ಚಾನಲ್ ನಾನು ಓಡಲ್ಲ ಅಂತ ಹೇಳ್ತಾ ಇಲ್ಲ. ಕಂಟೆಂಟ್ ಸ್ವಲ್ಪ ಚೆನ್ನಾಗಿರೋದು ಹಾಕಿ, ಏನಾದರೂ ಕ್ಯೂರಿಯಾಸಿಟಿ, ನಾನು ಯಾವಾಗಲೂ ಹೇಳೋದು ಅಂದರೆ ಏನಂದರೆ ಅವ್ರಿಗೆ ಏನೋ ಒಂದು ಅದರಲ್ಲಿ ನೋಡಬೇಕಂತ ಅವ್ರಿಗೆ ಏನೋ ಕ್ಯೂರಿಯಾಸಿಟಿ ಇರಬೇಕು. ಏನಕ್ಕೋಸ್ಕರ ಸುಮ್ಮನೆ ತೆಗೆದು ನೋಡ್ತಾರೆ, ಯಾರೂ ನೋಡಲ್ಲ. ಸೊ ಅವ್ರಿಗೆ ಏನೋ ಕ್ಯೂರಿಯಾಸಿಟಿ ಇದ್ದರೆ ಮಾತ್ರ ಅದನ್ನು ತೆಗೆದು ನೋಡ್ತಾರೆ. ಸೊ ಅದನ್ನೊಂದು ಬಿಲ್ಡ್ ಮಾಡಿ. ಆ್ಯಂಡ್ ತಮ್ನೇಲ್ ಯಾವಾಗಲೂ ಹೇಳ್ತಿರ್ತೀನಿ, ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತಮ್ನೇಲ್ ನೋಡ್ತಿದ್ದಾಗೇ ಇದರೊಳಗೆ ಈ ವಿಡಿಯೋದಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆಯಪ್ಪ ನೋಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅದಕ್ಕೋಸ್ಕರ ತಮ್ನೇಲ್ ಚೆನ್ನಾಗಿ ಇಟ್ಕೊಳ್ಳಿ, ಕಂಟೆಂಟ್ನ ಚೆನ್ನಾಗಿ ಇಟ್ಕೊಳ್ಳಿ, ವಿಡಿಯೋ ಕ್ವಾಲಿಟಿನ ಚೆನ್ನಾಗಿ ಇಟ್ಕೊಳ್ಳಿ. ಸೊ ಇದರಿಂದ ನಿಮಗೆ ವ್ಯೂವರ್ಸ್ ನಿಜವಾಗ್ಲೂ ಇಂಪ್ರೂವ್ ಆಗ್ತಾರೆ. ಸೊ ವ್ಯೂಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ನಿಮ್ಮ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ವ್ಯೂಸ್ ಇದ್ದಿದ ತಕ್ಷಣ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ ಅಂತಲೂ ಅಲ್ಲ. ನಾನು ಆವಾಗಲೇ ಹೇಳಿದಾಗೆ 100 ವ್ಯೂಸ್ ಇದರಲ್ಲಿ ನಿಮಗೆ ಒಂದು 10 ಜನ ಇಲ್ಲ 20 ಜನದಷ್ಟೇ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟಾಗಿ ಬಂದಿರುತ್ತೆ. ಮೀನ್ಸ್ 20 ಜನ ನೋಡಿದಾಗ ಆಗಿರುತ್ತೆ ಅಷ್ಟೇ. ಅಷ್ಟು ಕಡಿಮೆ ನೋಡಿರ್ತಾರೆ. ಎಷ್ಟೋ ಜನ ಸ್ಕಿಪ್ ಮಾಡಿ ನೋಡಿರ್ತಾರೆ, ಎಷ್ಟೋ ಜನ ಒಂದಿಷ್ಟು ಅರ್ಧದಿಲ್ಲ ಬಿಟ್ಟು ನೋಡಿರ್ತಾರೆ, ಅಥವಾ ಸ್ಟಾರ್ಟಿಂಗಲ್ಲಿ ನೋಡಿ ಸುಮ್ಮನೆ ಹೋಗಿರ್ತಾರೆ. ಸೊ 100 ವ್ಯೂಸ್ ಇದೆ ನಿಮಗೆ ಅಂದರೆ ಒಂದು 10 ಜನ ನೋಡಿರೋಷ್ಟೇ ಟೈಮಿಂಗ್ಸ್ ನಿಮಗೆ ಕೌಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಆದಷ್ಟು ಒಂದು 10 ಮಿನಿಟ್ಸ್ ಆದರೂ ವೀಡಿಯೋ ಮಾಡಿ. ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ರೆ ನಿಮ್ದಿನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ 10 to 15 ಮಿನಿಟ್ಸ್ ತನಕ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಆ 15 ಮಿನಿಟ್ಸನ್ನು ಜನನ ಎಂಗೇಜ್ ಮಾಡ್ಕೊಳ್ಳೋಂಥ ಅಷ್ಟು ಕೆಪಾಸಿಟಿ ನಿಮಗೆ ನೀವು ಬಿಲ್ಡ್ ಮಾಡ್ಕೊಳ್ಬೇಕು. ಮೀನ್ಸ್ ನಿಮ್ಮ ಯಾವ ರೀತಿ ವೀಡಿಯೋ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವಾಗಲೂ ಜನ ಯಾವ ಥರ ಸ್ಕಿಪ್ ಮಾಡಿ ನೋಡ್ತಾರೆ, ಸ್ಕಿಪ್ ಮಾಡದೆ ನೋಡ್ತಾರೆ, ಇದು ತುಂಬ ಮ್ಯಾಟರ್ ಆಗುತ್ತೆ. ಸೊ ವಾಚ್ ಅವರ್ಸ್ ಜಾಸ್ತಿ ಮಾಡೋಕ್ಕೆ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಲಾಸ್ಟ್ ಟೈಮು ಕೂಡ ಹೇಳಿದ್ದೆ, ನಾನು ಲಾಸ್ಟ್ ಮಂತಲ್ಲೆಲ್ಲ ತುಂಬ ಗ್ಯಾಪ್ ಆಯ್ತು ನನಗೆ, ಟೈಮ್ ಗ್ಯಾಪ್. ಯಾಕಂದರೆ ನನಗೆ ಒಂದು ಸರಿ ಹೆಲ್ತ್ ಇಶ್ಯೂ ಆಯಿತು, ಅದಾದಮೇಲೆ ಶಿವಮೊಗ್ಗ ಹೋಗಿದ್ವಿ ಅಂತ ಹೇಳ್ತಾ ಇದ್ದೆ. ಸೊ ಊರುಗಳಿಗೆ ಆ ಕಡೆ ಈ ಕಡೆ ಫಂಕ್ಷನ್ ಅಂತ ಅಟೆಂಡ್ ಮಾಡೋದ್ರಲ್ಲಿ ನನಗೆ ಎಷ್ಟೋ ಗ್ಯಾಪ್ ಆಗೋಯ್ತು. ಲಾಸ್ಟ್ ಅಂತೂ 2-3 ಸರಿ ಈ ಥರ ಆಗೋಯ್ತು. ಆ ಟೈಮಲ್ಲಿ ನಂದು ವಾಚ್ ಅವರ್ಸ್ ತುಂಬ ಡೌನ್ ಆಯಿತು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಾಚ್ ಅವರ್ಸ್ ಡೌನ್ ಆಗಲ್ಲ. ನಿಮಗೆ ಯಾವ ಮಿಸ್ಕನ್ಸೆಪ್ಷನ್ ಅದು, ವಾಚ್ ಅವರ್ಸ್ ಡೌನ್ ಆಗೋದ್ರೆ ಆರೋ ಮಾರ್ಕ್ ನಿಮಗೆ ಡೌನ್ ತೋರಿಸ್ತಿರುತ್ತೆ. ನೀವೇನು ಅಂದ್ಕೊಳ್ತೀರಾ, ವಾಚ್ ಅವರ್ಸ್ ಕಮ್ಮಿ ಆಗ್ತದೆ. ವಾಚ್ ಅವರ್ಸ್ ಕಮ್ಮಿ ಆಗಲ್ಲ, ಇದ್ದ ಹಾಗೆ ಇರುತ್ತೆ. ನಿಮ್ದು ಏನು ರೆಗ್ಯುಲರ್ ಆಗಿ ಈಗ 30 ಡೇಸ್ಗೆ, ಈಗ ನಮ್ಮದು ಇಲ್ಲಿ ನಾನು ಶೋ ಮಾಡ್ತಾ ಇರ್ತೀನಿ ನೋಡಿ, 28 ದಿವಸ, ಲಾಸ್ಟ್ 28 ದಿವಸಕ್ಕೆ ನಿಮಗೆ ಕೌಂಟ್ ಮಾಡಿ ಲಾಸ್ಟ್ 28 ಡೇಸ್ ಅಂತ ತೊಗೊಂಡ್ರೆ ಅದರಲ್ಲಿ ಇಷ್ಟು % ಇನ್ಕ್ರೀಸ್ ಆಗಿದೆ. ಮೀನ್ಸ್ ಹಿಂದಿನ 28 ದಿವಸ ಕಂಪೇರ್ ಮಾಡಿದ್ರೆ ಈ ಮಂತಲ್ಲಿ ನಿಮ್ಮದು ವ್ಯೂಸ್ ವಾಚ್ ಅವರ್ಸ್ ಇಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಪರ್ಸೆಂಟೇಜ್ ತೋರಿಸ್ತಾ ಹೋಗುತ್ತೆ. ಇಷ್ಟು % ಇನ್ಕ್ರೀಸ್ ಆಗಿದೆ ಅಂತ. ಅದು ವಾಚ್ ಅವರ್ಸ್ ಎಕ್ಸ್ಟ್ರಾ ಬಂದಿರಲ್ಲ ಅಥವಾ ವಾಚ್ ಅವರ್ಸ್ ಎಕ್ಸ್ಟ್ರಾ ಡೌನ್ ಆಗಿರಲ್ಲ. ನಿಮ್ಮದು ಇಷ್ಟು ಪರ್ಫಾರ್ಮೆನ್ಸ್ ಹೀಗಿದೆ, ಸೊ ವಾಚ್ ಅವರ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಅದೇ ನೀವು ಒಂದು ವಾರ ಮಾಡಿಲ್ಲದೆ ಇದ್ದರೆ ವಾಚ್ ಅವರ್ಸ್ ಇಷ್ಟು % ಡಿಕ್ರೀಸ್ ಆಗಿದೆ ಅಂದರೆ ಅಷ್ಟು ಜನ ನೋಡೋದು ಕಮ್ಮಿ ಆಗಿದೆ ಅನ್ನೋದಷ್ಟೇ ಇರುತ್ತೆ ಹೊರತು ನಿಮ್ಮ ವಾಚ್ ಅವರ್ಸ್ ನಿಜವಾಗ್ಲೂ ಕಮ್ಮಿ ಆಗೋದಿಲ್ಲ. ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂತಂದರೆ ಆದಷ್ಟು ವಾಚ್ ಅವರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಅಂದರೆ ನಿಮ್ಮ ವಿಡಿಯೋ ನಿಮಗೆ ಯಾವ ರೀತಿ ಯಾವ ವಿಡಿಯೋ ಯಾವಾಗ ಕ್ಲಿಕ್
ಕ್ಲಿಕ್ ಆಗುತ್ತೆ ಅಂತ ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ನಂದು ವಿಡಿಯೋ ಇದೇ ಚೆನ್ನಾಗಿ ಓಡುತ್ತೆ, ಇಲ್ಲ ಇದೇ ಚೆನ್ನಾಗಿ ಓಡುತ್ತೆ ಅಂತ ನನಗೂ ಐಡಿಯಾ ಇರೋದಿಲ್ಲ. ನಾನೊಂದು ವಿಡಿಯೋ ಹಾಕ್ತಾ ಇರ್ತೀನಿ ಅಂದಾಗ ನಿಮಗೆ ಏನೋ ಒಂದು ಯೂಸ್ ಆಗುತ್ತೆ, ಇಲ್ಲ ನೀವೇ ಕೇಳಿರೋ ಕಮೆಂಟ್ಸಿಂದಲೇ ನಾನೊಂದು ವಿಡಿಯೋ ಮಾಡಿರ್ತೀನಿ. ಬಟ್ ಅದು ಓಡುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇರಲ್ಲ. ಈಗ ಲಾಸ್ಟ್ ಟೈಮ್ ನಾನು ಒಂದು ಫನ್ನಿ ಸೌಂಡ್ ಕ್ಲಿಪ್ಸ್, ಅದು ಫನ್ನಿ ಸೌಂಡ್ಸಿಂದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದನ್ನು ಹಾಕಿದಾಗ ನನಗೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ಬಟ್ ಅದು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲೇಬೇಕು. ಇವಾಗ ಅದು ಹೇಗೆ ಇದ್ರೂ ಒಬ್ರು ಕಮೆಂಟ್ ಮಾಡಿದ್ದೀರಾ ಅಂದರೆ ಅದನ್ನ ರೆಸ್ಪಾನ್ಸಿಬಿಲಿಟಿ ಆದಷ್ಟು ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ವಿಡಿಯೋ ಮಾಡಿದೆ, ಬಟ್ ಅಷ್ಟು ವ್ಯೂಸ್ ಇಲ್ಲ. ಇವತ್ತು ಯಾರೋ ಅದಕ್ಕೆ ಕಮೆಂಟ್ ಹಾಕಿದ್ರು ಫನ್ನಿ ಕ್ಲಿಪ್ಪಿಂಗ್ಸ್ ಹೇಗೆ ಆ್ಯಡ್ ಮಾಡೋದು ಅಂತ. ಸೊ ಆಲ್ರೆಡಿ ಅದ್ರದ್ದು ವಿಡಿಯೋ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದರೊಳಗೆ ಮೇ ಬಿ ಕೊಟ್ಟಿದ್ದೀನಿ ನಾನು, ಹೋಗಿ ಒಂದ್ಸರಿ ಅದನ್ನು ವಾಚ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆ ರೀತಿ ಆಗುತ್ತೆ. ನಾವು ಕೆಲವ್ರದ್ದು ಕಮೆಂಟ್ಸಿಗೋಸ್ಕರ ನಾನು ರಿಪ್ಲೈ ಮಾಡಿರ್ತೀನಿ, ಬಟ್ ಎಲ್ಲರದ್ದು ಅದೇ ಥರ ವಾಚ್ ಅವರ್ಸ್ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ವಾಚ್ ಅವರ್ಸ್ ಬಗ್ಗೆ ನಂಗೆ ತುಂಬ ಜನ ಕೇಳ್ತಾಯಿದ್ರು, ತುಂಬ ದಿವಸದಿಂದ ಕೇಳ್ತಿದ್ರು. ಇದು ಕೂಡ ನಾನು ಹಿಂಗೆ ವ್ಯೂಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ. ನಿಮಗೆ ಈ ಒಂದು ಮೆಸೇಜ್ ರೀಚ್ ಆಗಲಿ ಅನ್ನೋಕ್ಕೋಸ್ಕರನೇ ನಾನು ಮಾಡಿರ್ತೀನಿ. ಆದಷ್ಟು ರೀಚ್ ಆದರೆ ಒಳ್ಳೇದು ಅಂತ ಅನ್ಕೊಳ್ತೀನಿ. ಯಾಕಂದರೆ ಎಲ್ಲರ ಚಾನಲು ಗ್ರೋ ಆಗಬೇಕು, ಎಲ್ಲರೂ ಕೂಡ ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಕನ್ಸಿಸ್ಟೆಂಟ್ ಆಗಿರಿ. ನೀವು ಡೈಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ವಾ, ಒನ್ ಡೇ ಬಿಟ್ಟು ಒನ್ ಡೇ ಮಾಡಿ. ನಾನು ಇವಾಗ ಹಾಗೆ ಮಾಡ್ತಾ ಇರೋದು. ನನಗೆ ಒಂದು ದಿವಸ ವೀಡಿಯೋ ಮಾಡಿರ್ತೀನಿ, ಒಂದು ದಿವಸ ಎಡಿಟಿಂಗಿಗೆ ಟೈಮ್ ತೊಗೊತೀನಿ, ಇಲ್ಲ ಎಡಿಟಿಂಗ್ ಮಾಡಿದ್ರು ಕೂಡ ಅಪ್ಲೋಡ್ ಮಾಡೋಕ್ಕೆ ಒಂದು ದಿವಸ ಬಿಟ್ಟು ಒಂದು ದಿವಸ ಟೈಮ್ ತೊಗೊಂಡಿರ್ತೀನಿ. ಯಾಕಂದರೆ ಮತ್ತೆ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಿಲ್ಲ ಅಂದರೆ ಮತ್ತೆ ಒಂದು ದಿವಸ ಗ್ಯಾಪ್ ಆಗುತ್ತೆ, ಒಂದು ದಿವಸ ಹಾಗೆ ರೆಗ್ಯುಲರಾಗಿ ಬರುತ್ತೆ, ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಡೇ ಗ್ಯಾಪ್ ಬಿಡ್ತೀನಿ, ಮತ್ತೆ ಇನ್ನೊಂದು ದಿವಸ ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನಿಮಗೂ ಆಗಿಲ್ಲ ಅಂದರೆ ಇಷ್ಟು ದಿವಸ ಟೈಮ್ ಗ್ಯಾಪ್ ತೊಗೊಳ್ಳಿ, 2 ದಿವಸಕ್ಕೆ ಒಂದ್ಸರಿ ಒಂದು ವೀಡಿಯೋ ಮಾಡಿ. ನಿಮ್ಮ ಒಂದು ಟೈಮ್ ಶೆಡ್ಯೂಲ್ ಹೇಗಿರುತ್ತೆ, ಡೈಲಿ ರೊಟೀನ್ ಹೇಗಿರುತ್ತೆ ಅದ್ರ ಮೇಲೆ ನಿಮ್ಮ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ. ವ್ಲಾಗ್ ಮಾಡೋರಿಗೆ ಏನಂದರೆ ದಿನ ನೀವು ತೋರಿಸ್ಬೋದು, ಬಟ್ ನಾನೇನು ಹೇಳ್ತೀನಿ, ಪರ್ಟಿಕ್ಯುಲರಾಗಿ ಏನಾದರೂ ಒಂದು ದಿನ ಒಂದು ರೆಸಿಪಿ ತೋರಿಸೋದ್ರಿಂದನೋ, ಒಂದು ಏನಾದರೂ ಒಂದು ಟಿಪ್ಸ್ ಹೇಳೋದ್ರಿಂದನೋ, ಇದರಿಂದ ನಿಮ್ಮ ವ್ಲಾಗಲ್ಲಿ ಏನೋ ಒಂದು ಜನಗಳಿಗೆ ಯೂಸ್ ಆಗೋ ಥರದ್ದು ಏನಾದರೂ ಒಂದು ಕಾನ್ಸೆಪ್ಟ್ನ ಒಂದು ಇಟ್ಕೊಳ್ಳಿ. ಆವಾಗ ಜನಗಳಿಗೆ ನಿಮ್ಮ ಚಾನಲ್ ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಬೇರೆ ಚಾನಲ್ಗಳಿಗೆ ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಟೈಲರಿಂಗ್ ಇದೆಲ್ಲನೂ ಅಷ್ಟೇ ಹೊಸ್ದಾಗಿ ಏನೇನು ಬರ್ತಾ ಇರುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ರೆ ನೀವು, ಅದರಿಂದ ಜನಗಳು ಸ್ವಲ್ಪ ಎಂಗೇಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ವಾಚ್ ಅವರ್ಸ್ ಕಷ್ಟ ಅಲ್ಲ ಇನ್ಕ್ರೀಸ್ ಮಾಡೋದು, ಬಟ್ ಟ್ರಿಕ್ಸ್ನ ಯೂಸ್ ಮಾಡಿ. ನಾನು ಅದನ್ನೇ ಹೇಳೋದು. ಏನು ನೀವೇ ಯೋಚನೆ ಮಾಡ್ಬೋದು, ಏನು ಮಾಡಬೇಕಂದ್ರೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರಬೇಕು. ನಿಮ್ಮ ವೀಡಿಯೋಸ್ ಟೈಮಿಂಗ್ಸ್ ಅಟ್ಲೀಸ್ಟ್ ಕಂಪ್ಲೀಟ್ ಆಗೋ ತನಕ ಒಂದು 10 ನಿಮಿಷ ತನಕ ನಿಮ್ಮ ಟೈಮಿಂಗ್ಸ್ ಇರಬೇಕು. ಅದರಲ್ಲಿ ಜನ 5 ನಿಮಿಷ ಮೇಲೆ ಯಾರು ನೋಡಿರೋ ಥರ ಆದಷ್ಟು ನಿಮ್ಮ ಕಾನ್ಸೆಪ್ಟ್ ಆ ಥರ ಇರಲಿ. ನಿಮ್ಮ ಒಂದು ವಿಡಿಯೋ ಯಾವುದು ವಿಷಯದ ಬಗ್ಗೆ ಮಾಡ್ತಿದ್ದಿಲ್ಲ ಅದನ್ನು ಅಟ್ಲೀಸ್ಟ್ 5 ಮಿನಿಟ್ಸ್ ಮೇಲೆ ಜನ ನೋಡೋ ಥರ, ಎಂಗೇಜ್ ಮಾಡೋ ಥರ ಏನಾದರೂ ಒಂದು ವಿಡಿಯೋ ಮಾಡಿ. ಆ್ಯಂಡ್ ಅದಾದಮೇಲೆ ಥಂಬ್ನೇಲ್, ನಿಮ್ಮ ವಿಡಿಯೋ ಕ್ವಾಲಿಟಿ, ಇದೆಲ್ಲದನ್ನು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದಿಷ್ಟನ್ನು ಮಾಡಿ ನೋಡಿ, ನಿಮಗೆ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. ರೆಗ್ಯುಲರಾಗಿ ವಿಡಿಯೋ ಮಾಡಿ. ನಿಮಗೆ ವ್ಲಾಗ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ರಂಗೋಲಿ ಡಿಸೈನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟೆಕ್ ಚಾನಲ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಡೈಲಿ ನೀವು ಏನೇನಾಗುತ್ತೋ ಸಣ್ಣದೊಂದು ವೀಡಿಯೋಸ್ ಮಾಡಿ. ಈಗ ಒಂದು ಎಜುಕೇಷನ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರೆ ಒಂದು 5 ಕ್ವೆಶನ್ ಕೇಳಬೇಕು ಅಂತ ಅಂದರೆ ಒಂದು 5 ಕ್ವೆಶನ್ಗೆ ಮಿನಿಮಮ್ 1 ಕ್ವೆಶನ್ಗೆ 1 ನಿಮಿಷ ಟೈಮ್ ತೊಗೊಳ್ಳಿ. ಆವಾಗ 5 ಕ್ವೆಶನಿಗೆ 5 ನಿಮಿಷ ಆಗೋಗುತ್ತೆ. ಅಥವಾ ಒಂದು ಕ್ವೆಶನ್ಗೇನು ಒಂದು ಕ್ವೆಶನ್ ಹೇಳ್ತೀರಾ, ಅದಕ್ಕೆ ಆಪ್ಷನ್ ಹೇಳ್ತೀರಾ, ಅದಕ್ಕೆ ಆನ್ಸರ್ ಹೇಳ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳ್ತೀರಾ ಅಂದರೆ 2 ನಿಮಿಷ ಆಗೋಗುತ್ತೆ. ಸೊ ಒಂದು 5 ಕ್ವೆಶನ್ ಅಂದರೆ ನಿಮಗೆ 10 ನಿಮಿಷ ಅಲ್ಲೇ ಟೈಮ್ ಆಗೋಗುತ್ತೆ. ಸೊ ಕೆಲವರಿಗೆ ಡೀಟೇಲಾಗಿ ಕೇಳಬೇಕು ಅಂತ ಇರುತ್ತೆ, ಒಂದು ಯಾವ್ದಾದ್ರು ಕಾನ್ಸೆಪ್ಟ್ ಬಗ್ಗೆ ಡೀಟೇಲಾಗಿ ಈ ವಿಷಯ ತಿಳ್ಕೊಳ್ಬೇಕು ಅನ್ನೋರಿಗೆ ನೀಟಾಗಿ ಅರ್ಥ ಆಗುತ್ತೆ, ವಾಚ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಎಡಿಟಿಂಗ್, ನಾನು ಹೇಳ್ತಾ ಇರ್ತೀನಲ್ಲ, ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ. ಎಡಿಟಿಂಗ್ ಹೇಗಿರಬೇಕು ಅಂತ ಅಂದರೆ, ನೀವು ಒಂದು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂದರೆ ಅದ್ರ ರಿಲೇಟೆಡ್ ನಿಮಗೆ ಏನೇನೆಲ್ಲ ವೀಡಿಯೋಸ್ ಸಿಗುತ್ತೆ. ನಾನು ಆಲ್ರೆಡಿ ಅದು ಹೇಳಿದ್ದೀನಿ, ವಿತೌಟ್ ಕಾಪಿರೈಟ್ ವೀಡಿಯೋಸ್ ಅದೆಲ್ಲ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಅದೇ ವಿಷಯ ರಿಲೇಟೆಡ್ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಆ ವಿಷಯದ ರಿಲೇಟೆಡ್ ನೀವು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಹೋಗಿ, ಫೋಟೋಸ್ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಜನಗಳಿಗೆ ವಿಷಯಗಳ ಜೊತೆಗೆ ಅದನ್ನೆಲ್ಲ ನೋಡ್ತಾ ಅವರಿಗೆ ಸ್ವಲ್ಪ ವಿಡಿಯೋಲಿ ಎಂಗೇಜ್ ಆಗ್ತಾರೆ. ಸೊ ನನಗೆ ಗೊತ್ತಿರೋವಂಥದ್ದು ಇಷ್ಟು ಏನಂತ ಅಂದರೆ, ನಮ್ಮ ಎಡಿಟಿಂಗ್, ಥಂಬ್ನೇಲ್, ವಿಡಿಯೋ ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ. ಆ್ಯಂಡ್ ನಮ್ಮ ಒಂದು ಏನು ಕಾನ್ಸೆಪ್ಟ್ ಏನಿದೆ, ನಮ್ಮ ಒಂದು ವಿಡಿಯೋ ಕೆಟಗರಿ ಏನಿದೆ, ನಮ್ಮ ವಿಡಿಯೋ ನಾವು ಮಾಡ್ತಾ ಇರುವಂಥ ಸರ್ಚಬಲ್ ಕಂಟೆಂಟ ಯಾವುದ್ರ ಬಗ್ಗೆ ಮಾಡಿ, ಇದೆಲ್ಲದನ್ನು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದಿಷ್ಟೇ ನಿಮಗೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗೋದಕ್ಕೆ ಬೇಕಾಗಿರುವಂಥ ಒಂದು ಸೊಲ್ಯೂಷನ್ ಅಂತ ನನಗೆ ಅನಿಸುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಚಾನಲ್ ಕೂಡ ಆದಷ್ಟು ಬೇಗ ಗ್ರೋ ಆಗಲಿ ಆ್ಯಂಡ್ ಮಾನಿಟೈಸ್ ಆಗಲಿ ಅಂತ ವಿಶ್ ಮಾಡ್ತಾ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.